ನೋಡಿ, ಒಂದು ಮುಖ್ಯಮಂತ್ರಿದಲ್ಲಿ ಯಾರೂ ಗಡಿಬಿಡಿಯಲ್ಲಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೊ ಹೀಗಾಗಿ ಯಾರೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿ ಯಾರೂ ಇಲ್ಲ. ಅದಾದರೂ ಮುಖ್ಯಮಂತ್ರಿ ನಿರ್ಧಾರ ಯಾವಾಗ ಆಗುತ್ತಲ್ಲ ಆವಾಗ ಇದು ಸೀನಿಯಾರಿಟಿನೂ ಕನ್ಸಿಡರ್ ಮಾಡ್ತಾರೆ. ನಾನು ಪಕ್ಷದಲ್ಲಿ ಸೀನಿಯರ್ ಇದ್ದೀನಿ. ಆಮೇಲೆ ಎರಡನೇದ್ದು, ಇವತ್ತು ಸೀನಿಯಾರಿಟಿ ಒಂದೇ ಮಾನದಂಡ ಆಗಿರೋಂಗಿಲ್ಲ. ಇವತ್ತು ತಾವು ತಗೊಳ್ಳಿ, ಶರದ್ ಪವಾರ್ ಅವರು 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಭಾಳಷ್ಟು ಮಂದಿ ಸೀನಿಯರ್ಸ್ ಇದ್ದರು. ಕುಮಾರಸ್ವಾಮಿ ಅವರು ಆಗಿದ್ದರು, ಫಸ್ಟ್ ಟೈಮ್ MLA. ಆದರೆ ನಮ್ಮ ಪಕ್ಷಕ್ಕೆ ಹೋಗಿ ದೇವರಾಜ್ ಅರಸು ಅವರು ಡೈರೆಕ್ಟಾಗಿ ಅವರು ಮುಖ್ಯಮಂತ್ರಿ ಆದರು. ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು. ಹೀಗಾಗಿ ಪಕ್ಷ ತೀರ್ಮಾನ ಮಾಡಿದರೆ, ಶಾಸಕರು ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಹಾಗೆ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಆಮೇಲೆ ಶಿವಾನಂದ ಪಾಟೀಲರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಅವ್ರು ಜನತಾದಳದಿಂದ ಬಂದವರು, BJP ಜನತಾದಳದ ಕಡೆ ಬಂದವರು. ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ. ಅವರು ಹೇಳಿದ ಪ್ರಕಾರ, ಸೀನಿಯಾರಿಟಿ ಪ್ರಕಾರ ಅವ್ರದ್ದು ಯಾವ ಕಾಲಕ್ಕೂ ಕೂಡ ಮುಖ್ಯಮಂತ್ರಿ ಇದಕ್ಕೆ ಅವ್ರ ಲಾಜಿಕ್ ಪ್ರಕಾರ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜಯಪುರ ಜಿಲ್ಲೆಯಿಂದ ನಾನು ಬರ್ತೀನಿ, ಇಷ್ಟು ಮಾತ್ರ ಸತ್ಯ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಈಗ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ತಪ್ಪೇನಿದೆ? ಎಲ್ಲರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅಂತಿತ್ತು. DK ಶಿವಕುಮಾರ್ ಅಭಿಮಾನಿಗಳು DK ಶಿವಕುಮಾರ್ ಆಗಬೇಕಂತಿದೆ. ಪರಮೇಶ್ವರ್ ಅವರ ಅಭಿಮಾನಿಗಳು ಪರಮೇಶ್ವರ್ ಆಗಬೇಕಂತಿದೆ. MB ಪಾಟೀಲ್ ಅಭಿಮಾನಿಗಳು MB ಪಾಟೀಲ್ ಆಗಬೇಕಂತಿದೆ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಆಗಬೇಕಂತಿದೆ. ತಪ್ಪೇನಿದೆ ಇದರಲ್ಲಿ? ಆಶೆ ಇರಬೇಕು, ದುರಾಶೆ ಇರಬಾರ್ದು ಇಷ್ಟೇ. ಆ ಸಂದರ್ಭಕ್ಕೆ ಕಾಯಬೇಕಾಗ್ತದೆ. ಪಕ್ಷ ನಿರ್ಧಾರ ಮಾಡಾಗ್ತದೆ, ಶಾಸಕರು ನಿರ್ಧಾರ ಮಾಡ್ತಾರೆ. ಇದೆಲ್ಲ ಆದಮೇಲೆ ಆಗ್ತದೆ. ನೋಡಿ ಇಲ್ಲ, ಅದೇನಿಲ್ಲ. ನಾವು ಪರಮೇಶ್ವರ್ ಅವರು ಒಟ್ಟಿಗೆ ಇದಕ್ಕೆ ಹೋಗ್ತಾ ಇದ್ವಿ, ಎಲ್ಲಿ ಎತ್ತಿನೊಳೆ ಇದಕ್ಕೆ ಉದ್ಘಾಟನೆಗೆ. ಇಲ್ಲಿ ತಿಂಡಿ ತಿಂದ್ಕೊಂಡು ನಾನು ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ನಬೇಕಾಗಿತ್ತು, ಅವ್ರು ನಮ್ಮ ಮನೆಗೆ ಬಂದು ತಿಂಡಿ ತಿನ್ನಬೇಕಾಗಿತ್ತು. ನಾನು ಕೇಳಿದೆ, ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಆನ್ ದ ವೇ ಹೀಗೆ ಬಂದು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ನಾವು ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಕೂಡ ಹೋಗಿದ್ದೀವಿ. ಇದರಲ್ಲೇನು ವಿಶೇಷ ಕಲ್ಪನೆ ಮಾಡೋದಿದೆ? ನಮ್ಮ ಮನೆಗೆ ಬರಬಾರ್ದು, ಅವ್ರ ಮನೆಗೆ ನಾನು ಹೋಗಬಾರ್ದಾ? ಅಯ್ಯೋ, ನಿಮ್ಗೆ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದೆ ಎತ್ತಿನೊಳೆ ಸಲ ಹೋಗ್ತಾ ಇದ್ದೀವಿ. ಸುಮ್ಮನೆ ಯಾಕೆ ಇದರಲ್ಲಿ ಹುಟ್ಸಕ್ಕೂ ಬೇಕು, ಹುಟ್ಟು ಟೈಮ್ನಾಗ ಹುಟ್ಟಿಸ್ಬೇಕಾದ್ರೆ ಎಷ್ಟೇ ಕೊಡುತ್ತಿದ್ದಾಳೆ. ಥ್ಯಾಂಕ್ ಯು ಸರ್.